ಓಕೆ, ನೀವು ಹೋದ್ಮೇಲೆ ಬಿಗ್ ಬಾಸ್ ಮನೆ ಒಂದು ಗತಿನೇ ಬದಲಾಗೋಯ್ತು. ಸೊ ಆ ಸಂದರ್ಭದಲ್ಲಿ ಜೊತೆಗೆ ಗಿಲ್ಲಿನ ಅಲ್ಲಿವರೆಗೂ ಗಿಲ್ಲಿ ಕೆಲಸ ಅಂದರೆ ತಪ್ಪಿಸ್ಕೊಂಡು ಅಡ್ಡಾಡೋದು ಇದನ್ನು ಮಾಡೋದು. ನಿಮ್ಮ ಒಂದೇನು ಗೆಸ್ಟ್ ಇದು ಹೋದಾಗ ಅವ್ರಿಗೇನು ಇಷ್ಟು ದಿನ ಮಾಡದೇ ಇರತಕ್ಕಂಥ ಕೆಲಸನ ಒಂದು ವಾರದಲ್ಲೇ ಮಾಡಿಸ್ಬಿಟ್ಟು. ಅದೇನಾಗುತ್ತೆ, ನಾನು ಆಚೆ ಬರೋಗ್ಲೂ ಹೇಳಿದೆ ಗಿಲ್ಲಿಗೆ, ಲವ್ ನಿನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದೇ ಕೆಲಸ ಮಾಡಲ್ಲ ಅಂತ ಮನೆಯಲ್ಲಿ ನಾಮಿನೇಟ್ ಮಾಡ್ತಾ ಇರೋದು. ಅದಕ್ಕೆ ಅನ್ನಿಸ್ಕೊಂಬಿಡೋರ ಹತ್ರ ಫಸ್ಟು ಕೆಲಸ ಮಾಡಿಬಿಡು, ಏನೋ ಚಿಕ್ಕ ಪುಟ್ಟದಿರುತ್ತೆ ಮಾಡಿಬಿಡು ಅಂತ ಹೇಳಿದೆ. ಸಿಕ್ಕಾಬಿಟ್ಟೆ ಸೋಂಬೇರಿ ಅವನು. ನಾನೇ ಸೋಂಬೇರಿ, ನನಗಿಂತ ಸೋಂಬೇರಿ ಅವನು. ನಾನಾದರೂ ಸ್ವಲ್ಪ ಎಲ್ಲ ಈ ನನ್ನ ಮಕ್ಳ ಹತ್ರ ಅನ್ನಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮಾಡಿಬಿಡ್ತೀನಿ. ಅವನಂತೂ ಏನಾದರೂ ಅನ್ಕೊಂಡ್ರೆ ನಾನು ಮಾಡಲ್ಲ ಅನ್ನೋ ಥರ ಕ್ಯಾರೆಕ್ಟರ್ ಒಂದು. ಸೊ ಅದೊಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಂಬಿಟ್ಟಂದ್ರೆ ಅವ್ನಿಗೆ ರೀಸನ್ಸೇ ಕೊಡೋಕ್ಕಿಲ್ಲ ಒಳಗೆ. ಏನು ರೇಗಿಸ್ತಾನೆ, ಬೇರೆಯವ್ರಿಗೆ ಹರ್ಟ್ ಮಾಡ್ತಾನೆ, ಕೆಲಸ ಮಾಡಲ್ಲ ಅಂತ 3 ಕೊಡ್ತಾವ್ರೆ. ಅದಿಲ್ಲ ಅಂದರೆ ಅದೂ ಇಲ್ಲ ರೀಸನ್ಸ್ ಇವ್ರ ಮೇಲೆ ಕೊಡೋಕ್ಕೆ. ಸೊ ಅಂಥ ಒಂದು ತಲೆ ಇರೋಂಥ ಒಂದು ಹುಡುಗ. ಒಳ್ಳೇದಾಗಲಿ ಅವನಿಗೆ. ಆಚೆ ಬಂದಮೇಲೆ ನಾನು ಕಾಯ್ತಾ ಇದ್ದೀನಿ ಅವ್ನ ಮೀಟ್ ಮಾಡಿ ತಪ್ಕೊಳಕ್ಕೆ. ಒಂದು ಮಾತು ಅಲ್ಲಿ ಹೇಳಿದ್ರಿ, ಏನಂದರೆ ಕೆಲಸ ಮಾಡದೆ ಇದ್ರವರೆಗೂ ಫೈನಲ್ವರೆಗೂ ಹೋಗ್ತಾನಂದ್ರೆ ಫಸ್ಟ್ ನೀನೇ. ಅಕಸ್ಮಾತ್ ಫಿನಾಲೆಗೆ ಹೋಗ್ಬಿಟ್ಟು ಅವ್ನು ಗೆದ್ಬಿಟ್ರೆ, ಬಿಗ್ ಬಾಸ್ ಹಿಸ್ಟ್ರಿಲಿ ಒಂದು ಕೆಲಸ ಮಾಡಿದೆ, ಒಂದು ಫಿಸಿಕಲ್ ಟಾಸ್ಕು ಟಫಾಗಿ ಆಡಿದೆ, ಮನೇಲಿ ಕೂತ್ಕೊಂಡು ಆಟ ಆಡ್ಕೊಂಡು ಗೆದ್ದ ಅಂದರೆ ಗಿಲ್ಲಿ ಒಬ್ಬನೇ. ಅದು ಹಿಸ್ಟ್ರಿ ಆಗಿಬಿಡುತ್ತೆ ಮಾತ್ರ, ನನಗೋದು ಗೊತ್ತು. ಯಾಕಂದರೆ ನಮ್ಮನ್ನೇ ಕೆಲಸ ಮಾಡಿಸ್ಬಿಟ್ಟು ಅವ್ರ ಮನೆಯೊಳಗೆ ಅಂದರೆ ಇವ್ರು ಆಡೋ ಮಾತುಗಳಿಗೆ ಇರಿಟೇಟ್ ಆಗುತ್ತೆ. ಬಟ್ ಯಾರಿಗೂ ತಲೆ ಕೆಡಿಸ್ಕೊಂಡೆ ಆಡ್ತಿರೋದು ಅಂದರೆ ಗಿಲ್ಲಿ. ಗೆದ್ಬಿಟ್ಟಾದ್ರೆ ಅದೊಂದು ಹಿಸ್ಟ್ರಿ ಆಗಿಬಿಡುತ್ತೆ. ಓಕೆ, ಗಿಲ್ಲಿ ಅಂದರೆ ಫೈನಲ್ ಕಪ್ ಹೊಡಿತಾರೆ ಅಂತ ಅನಿಸುತ್ತಾ, ಅಥವಾ ಫೈನಲ್ ಟಾಪ್ 5 ಕಂಟೆಸ್ಟ್ ಹೋಗ್ತಾನೆ ಸರ್. ಅದು ಒಳ್ಳೇದಾಗಲಿ. ಜನ ಪ್ರೀತಿ ಹೆಂಗೆ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ವಿನ್ನರ್ ಬಗ್ಗೆ ನಾನು ಮಾತಾಡಲ್ಲ, ಬಟ್ ಟಾಪ್ 5 ಇರ್ತಾರೆ. ಫಸ್ಟು ಅಂದರೆ ವೈಲ್ಡ್ ಕಾರ್ಡ್ ಹೋಗ್ಬೇಕು ಅಂತ ಮುಂಚೆನೇ ಹೋಗ್ಬೇಕಾದಾಗ ಕೆಲವ್ರನ್ನ ನೋಡಿರ್ತೀರ, ಯಾರ್ಯಾರು ಏನೇನು ಆಡ್ತಾ ಇದ್ದಾರೆ, ಹೆಂಗೆ ಆಡ್ತಾ ಇದ್ದಾರೆ ಅಂದಾಗ ಗಿಲ್ಲಿ ನೋಡ್ಕೊಂಡು ಹೋಗಿದ್ದು ಹೆಂಗೆ, ಒಳಗಡೆ ಹೋದ್ಮೇಲೆ ಹೆಂಗೆ ಬದಲಾಗಿತ್ತು? ಅದೇ ಸ್ಟಾರ್ಟಿಂಗು ನನಗೆ ಟಾರ್ಚರ್ ಅನ್ನಿಸ್ಬಿಡ್ತು ಸರ್. ಮಾತು ಅಂದರೆ ನಾವು ಆಚೆ ಇದ್ವಿ, ಅವನ್ನ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಸಡನ್ನಾಗಿ ಮನೆ ಒಳಗೆ ಹೋದ ತಕ್ಷಣ ಮಾತು ನನಗೆ ಇರಿಟೇಟ್ ಆಗೋಯ್ತು. ಬೈದಿದ್ದು ಉಂಟು, ಜಗಳಾಡಿದ್ದು ಉಂಟು ಅನ್ನೋ ಥರ. ಆಮೇಲೆ ನಂದು ಒಂದು ವೈಬ್ ಹೆಂಗೆ ಮ್ಯಾಚ್ ಆಯಿತು ಅಂದರೆ, ಒಂದು ನಾಟಿ ಸೊಗಡು ಥರ. ನಂದು ಭಾಷೆ ಅದೇ, ಒಂದು ಭಾಷೆ ಅದೇ, ಹೋಗ್ಲಾ ಬಾರ್ಲಾ ಅನ್ನೋ ಥರ ಮಾತಾಡ್ಕೊಂಡು ಆರಾಮಾಗಿದ್ವಿ. ಹೋದ್ಮೇಲೆ ಒಂದು ವಾರ ಆದಮೇಲೆ ಸೆಟ್ ಆಗೋಯ್ತು ನನಗೆ. ಇಲ್ಲಿ ಆರಾಮಾಗಿ ಮಾತಾಡ್ಕೊಂಡು ವೈಬ್ ಮ್ಯಾಚ್ ಆಗೋಯ್ತು ನನಗೊಂದು. ಮೊದಲೇ ವಾರ ಅದೇ ಒಂದು ಸ್ವಲ್ಪ ನೀವು ರಗಡಾಗಿ ಇದು ಇದ್ರಿ, ಅವರು ಒಂದು ಸ್ವಲ್ಪ ಅವನು ಕೆಲಸಕ್ಕೆಲ್ಲ ಇದು ಮಾಡ್ತಾ ಇದ್ದ. ಬಟ್ ಏನು ಹೋದ್ಮೇಲೆ ಮತ್ತೆ ನಿಮ್ಮ ಒಂದು ಇದನ್ನೇ ಬದಲಾಗೋಯ್ತು, ಅವರ ಮೇಲೆ ಇರ್ತಕ್ಕಂಥ ಕನ್ಸರ್ನ್ ಥರ ಬರಕ್ಕೆ ಶುರುವಾಯಿತು. ಇದು ಸಾಕಷ್ಟು ಚರ್ಚೆ ಆಗುತ್ತೆ ಸೋಷಿಯಲ್ ಮೀಡಿಯಾ. ಯಾರು ಏನು ಮಾತಾಡ್ತಾರೋ ನಾನು ಅದ್ರ ಬಗ್ಗೆ ತಲೆನೋವಿಲ್ಲ ಸರ್. ನನಗೇನು ಅನಿಸ್ತು, ನನಗೆ ವೈಬ್ ಮ್ಯಾಚ್ ಆಯಿತು. ನನಗೂ ಆ ಗಿಲ್ಲಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಆ ಮಾತು ನಾನು ಹೇಳಿದಂಗೆ ನಾಟಿ ಸೊಗಡು ಅನ್ನೋದು ಬಂದ್ಬಿಡ್ತು. ಆಮೇಲೆ ಅವನು ಮಂಡ್ಯದವನೇ, ನನಗೂ ಮಂಡ್ಯದ ಮೇಲೆ ತುಂಬ ನಂಟಿದೆ. ಹಂಗಿದ್ದಾಗ ಸಿಕ್ಕಾಪಟ್ಟೆ ಆ ಕ್ಲೋಸ್ನೆಸ್ ಬಂದಿದ್ದಕ್ಕೆ ಕಾರಣಕ್ಕೆ ನಾವು ಒಂದು ಜೊತೆಗಿದ್ವಿ. ಪಕ್ಕದೂರೇ ಅವನು ಇದು. ಸೊ ಹಂಗಿದ್ದಾಗ ನಾವು ನಮ್ಗೆ ಗೊತ್ತಿರೋರ ಬಗ್ಗೆ ಎಲ್ಲ ಮಾತಾಡಿಕೊಂಡು, ಜೊತೆಗಿರೋರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಆ ಒಂದು ವೈಬ್ ಮ್ಯಾಚ್ ಆಗಿದ್ದಕ್ಕೆ ನಾನು ಒಂದು ತುಂಬ ಕ್ಲೋಸ್ ಆದ್ವಿ ಹೊರತು ಬೇರೆ ಏನು ನನಗೇನು ಇಂಟೆನ್ಷನ್ಸ್ ಇರಲಿಲ್ಲ ಸರ್. ಆಮೇಲೆ ಏನೋ ಅವನಿಂದ ನಾನೇನೋ ಹೆಸರು ತೊಗೊಬೇಕು, ಇಲ್ಲ ನನ್ನಿಂದ ಅವನೇನೋ ಹೆಸರು ತೊಗೊಬೇಕು, ಅದೆಲ್ಲ ಯಾವುದಿಲ್ಲ. ಟ್ರೂ ಫ್ರೆಂಡ್ಶಿಪ್ ಅನ್ಬೋದು.